ಇವತ್ತು ನಾನೇನು ನನ್ನ ತಾಕತ್ತೇನು ಅಂತ ರತ್ನವೇಣಿಗೆ ತೋರಿಸ್ತೀನಿ. ಚಿಕ್ಕತ್ತೆ ದಯವಿಟ್ಟು ಬೇಡ ಚಿಕ್ಕತ್ತೆ, ಸುಮ್ಮನೆ ಇರಿ. ಯಾಕೆ ತಡಿತೀಯ ಪಾರು? ಬಿಡು, ಇವತ್ತು ಎರಡಲ್ಲೊಂದು ತೀರ್ಮಾನ ಆಗ್ಲೇಬೇಕು. ಈ ಅರಸನ್ ಕೋಟೆಯಲ್ಲಿ ಒಂದು ನಾನಿರ್ಬೇಕು, ಇಲ್ಲ ಅವಳಿರ್ಬೇಕು. ಚಿಕ್ಕತ್ತೆ ನೀವು ಹೋದ್ರೆ ನನ್ನ ಮೇಲೆ ಆಣೆ. ಚಿಕ್ಕತ್ತೆ ಇವಾಗ ನೀವು ಹೋಗಿ ಕೂಗಾಡಿದ್ರೆ ಮನೇಲಿ ಎಲ್ರಿಗೂ ಗೊತ್ತಾಗುತ್ತೆ. ದಯವಿಟ್ಟು ಸುಮ್ಮನಿರಿ ಚಿಕ್ಕತ್ತೆ. ಹೌದು ಚಿಕ್ಕಮ್ಮ, ಈ ವಿಷಯ ಅಪ್ಪ ಅಮ್ಮಂಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಾಗೋದು ಬೇಡ. ನಾವೇ ಹೇಗೋ ಬ್ಯಾಲೆನ್ಸ್ ಮಾಡೋಣ. ಹೇಗಪ್ಪ ಮಾಡೋದು? ಅಲ್ಲ, ಅಲ್ಲಿವರೆಗೂ ಅವಳು ಏನ್ ಮಾಡಿದ್ರು ನಾವು ನೋಡ್ಕೊಂಡು, ಅವಳು ಏನಂದ್ರು ನಾವು ಅನ್ನಿಸ್ಕೊಂಡು ಸುಮ್ಮನೆ ಇರ್ಬೇಕಾ? ಚಿಕ್ಕಮ್ಮ ಪ್ಲೀಸ್, ಆ ರತ್ನವೇಣಿಯವರು ಪಾರುವಿಂದ ಮಗುನ ದೂರ ಮಾಡಕ್ ಹೊರಟಿದ್ದಾರೆ ಅಂತ ನಮ್ಗೆಲ್ಲ ಎಷ್ಟು ನೋವಾಗಿದೆಯೋ ಅಷ್ಟೇ ನೋವು ನಿಮಗೂ ಆಗಿದೆ ಅಂತ ನನಗೆ ಗೊತ್ತು. ಹಾಗಂತ ಆ ರತ್ನವೇಣಿಯವ್ರ ಹತ್ರ ನೀವು ಹೋಗಿ ಜಗಳ ಮಾಡಿದ್ರೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತಾ? ಇಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಹೌದು ಚಿಕ್ಕತ್ತೆ, ಹೇಳೋದನ್ನ ತಾಳ್ಮೆಯಿಂದ ಅರ್ಥ ಮಾಡ್ಕೊಳ್ಳಿ. ನಾನು ಜನನಿ ಇಬ್ರು ಅನ್ಯೋನ್ಯವಾಗಿದ್ದೀವಿ ಅಂತ ಅತ್ತೆಯಮ್ಮ ಖುಷಿಯಾಗಿದ್ದಾರೆ. ಈಗ ನೀವು ಹೋಗಿ ಗಲಾಟೆ ಮಾಡಿದ್ರೆ ಆ ವಿಷಯ ಅತ್ತೆಯಮ್ಮಂಗೆ ಗೊತ್ತಾಗಿ ಅವ್ರು ಎಷ್ಟು ನೊಂದ್ಕೊಳ್ಳೋದಿಲ್ಲ ಹೇಳಿ. ರತ್ನವೇಣಿಯವರು ಹಾರ ಕದ್ದಾಗ ನೀವು ಯಾಕೆ ಆ ವಿಷಯನ ಮುಚ್ಚಿಟ್ರಿ ಹೇಳಿ? ಮನೆ ಮರ್ಯಾದೆ ಹೋಗ್ಬಾರ್ದು, ಹಾಗೆ ಜನನಿ ಎಲ್ರ ಮುಂದೆ ತಲೆ ತಗ್ಸೋ ಹಾಗಾಗ್ಬಾರ್ದು ಅಂತ ತಾನೆ? ನೀವ್ ಹೇಳೋದು ಕರೆಕ್ಟ್ ಆಗೇ ಇದೆ. ಕೋಪಕ್ಕೆ ಕೈ ಕುಯ್ಕೋಬಾರ್ದು. ತಾಳ್ಮೆಯಿಂದ ಇದ್ರೆ ಪರಿಹಾರ ಸಿಕ್ಕೇ ಸಿಗತ್ತೆ. ಆದ್ರೆ ಆ ರತ್ನವೇಣಿಗೆ ಬುದ್ಧಿ ಕಲ್ಸೋದು ಹೇಗೆ? ಹಾಗ್ ಮಾಡೋದೇ ಸರಿ. ಏನ್ ಮಾಡ್ತೀರಾ ಚಿಕ್ಕತ್ತೆ? ನೀನ್ ಹೇಳ್ದಂಗೆ ಆ ರತ್ನವೇಣಿನ ನಾನು ಓಡ್ಸಲ್ಲ, ಅದಕ್ಕೆ ಬೇರೆ ಏನೋ ಉಪಾಯ ಮಾಡ್ತೀನಿ. ಅಂಥದ್ದೇನ್ ಮಾಡ್ತೀರಾ? ಗಾಬರಿ ಆಗ್ಬೇಡಮ್ಮ ಪಾರ್ವತಿ, ನಾನಂಥದ್ದೇನು ಮಾಡಲ್ಲ. ಚೆನ್ನಾಗಿ ಯೋಚನೆ ಮಾಡಿ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅಲ್ಲಿವರೆಗೂ ಮನಸ್ಸಿನ ನೆಮ್ಮದಿಗೋಸ್ಕರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಹಾಗೆ ಆ ದುಷ್ಟ ರತ್ನವೇಣಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ದೇವ್ರ ಹತ್ರ ಕೇಳ್ಕೊಂಡು ಬರ್ತೀನಿ. ನೀನು ಬರ್ತೀಯಾ? ಇಲ್ಲ ಚಿಕ್ಕತ್ತೆ, ನನ್ನ ಕೆಲಸ ಇದೆ, ನೀವು ಹುಷಾರಾಗಿ ಹೋಗಿ ಬನ್ನಿ. ಪರವಾಗಿಲ್ಲಮ್ಮ ಪಾರು, ಈ ಸಿಂಗಲ್ ಸಿಮ್ಮಿಣಿನ ಯಾರು ಕೆಣಕೋಕ್ ಸಾಧ್ಯ ಇಲ್ಲ. ಕೆಣಕಿರೋರು ಬದುಕಿರೋದು ಇತಿಹಾಸದಲ್ಲೇ ಇಲ್ಲ. ಬರ್ತೀನಿ. ಪಾರ್ವತಿ ಜನನಿ ಮಧ್ಯದಲ್ಲಿ ಇಷ್ಟೆಲ್ಲ ಮನಸ್ತಾಪ ಇದ್ರು ನಮಗ್ ಗೊತ್ತೇ ಆಗ್ಲಿಲ್ವಲ್ಲ ರಘು? ಯಾರೋ ಮೂರನೇವ್ರ ಮೂಲಕ ನಮ್ಮನೆ ಓಡಕ್ಕೂ ನಮಗ್ ಗೊತ್ತಾಗೋ ಹಾಗಾಯ್ತಲ್ಲ. ಯಾಕಿಲ್ಲ, ಇಷ್ಟು ದಿನ ಅಕ್ಕ ತಂಗಿಯರ ಥರ ಅನ್ಯೋನ್ಯವಾಗಿದ್ದವ್ರ ನಡುವೆ ಒಡಕು ಮೂಡುವಂಥದ್ದು ಏನಾಯ್ತು? ಅಲ್ಲ, ಯಾರಾದರೂ ಅವರಿಬ್ಬರ ನಡುವೆ ಏನಾದರೂ ತಂದಿಡೋ ಕೆಲಸ ಮಾಡಿದಾರ ಅಂತ? ಹಾಗೆ ಯಾರಾದರೂ ಮಾಡಿದ್ರು ಅವರಿಬ್ರಿಗೂ ಅವ್ರವ್ರ ಸ್ವಂತ ಬುದ್ಧಿ ಇದೆ ಅಲ್ವಾ? ಅವರಿಬ್ಬರ ಮಧ್ಯೆ ಮನಸ್ತಾಪ ಆಗಿರೋದಕ್ಕೆ ಬೇರೆಯವ್ರ ಮಾತು ಕಾರಣ ಅಂತ ನನಗನ್ಸಲ್ಲ. ಹಾಗಾದ್ರೆ ಇಬ್ರು ನಡುವೆ ಅಂಥದ್ದು ಏನಾಗಿದೆ ಅಂತ? ಹೋಗ್ಲಿ ಅಖಿಲ, ನಿನಗೆ ವಿಷಯ ಗೊತ್ತಾದ್ಮೇಲೆ ನೀನಾದರೂ ಕೇಳಬೇಕಾಗಿತ್ತಲ್ವಾ? ಅವರಿಬ್ಬರನ್ನು ಕರೆಸಿ ಕೂರಿಸಿ ಯಾಕೆ ನಿಮ್ಮ ಮಧ್ಯೆ ಈ ಥರ ಅಂತರ ಇದೆ ಅಂತ ಕೇಳಬೇಕಾಗಿತ್ತು, ಬುದ್ಧಿ ಹೇಳಬೇಕಾಗಿತ್ತು. ಪಾರು ಹೇಗಿದ್ರು ಮನೇಲಿದ್ದಾಳೆ, ಜನನಿ ಆಫೀಸಲ್ಲಿದ್ದಾಳೆ. ನಾನು ಅವ್ಳಿಗೆ ಫೋನ್ ಮಾಡಿ ಈಗಲೇ ಬರೋಕ್ಕೆ ಹೇಳ್ತೀನಿ, ಇಬ್ರು ಕೂತ್ಕೊಂಡು ಮಾತಾಡೋಣ. ಬೇಡ ರಘು. ಯಾಕಾಗಿಲ್ಲ? ಮನೆಯಲ್ಲಿ ಯಾರಿಂದಾದರೂ ಏನಾದರೂ ಸಣ್ಣ ತಪ್ಪಾದ್ರೂ ನೀನು ಸಹಿಸ್ಕೊತಿರ್ಲಿಲ್ಲ. ಕೂಡಲೇ ಎಲ್ಲರನ್ನು ಕರೆಸಿ ಬೈದು ಬುದ್ಧಿ ಹೇಳ್ತಿದ್ದೆ. ಆದರೆ ಈಗ ಜನನಿ ಪಾರ್ವತಿ ವಿಷಯ ಈ ಮಟ್ಟಕ್ಕೆ ಹೋಗಿದೆ ಅಂತ ಗೊತ್ತಾದ ಮೇಲೂ ನೀನು ಮೌನವಾಗಿದೆಯಾ ಅಂದರೆ
ನನ್ನಿಂದ ನಂಬಕ್ಕಾಗ್ತಿಲ್ಲ. ಕಾರಣ ಏನು ಅಖಿಲ? ನೋಡಿ ರಘು, ಜನನಿ ಆಗಲಿ ಪಾರ್ವತಿ ಆಗಲಿ ತುಂಬ ಚಿಕ್ಕೋರೇನೂ ಅಲ್ಲ. ಸರಿ ಯಾವುದು ತಪ್ಪು ಯಾವುದು ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ. ಅದು ಅಲ್ಲದೆ ಇಬ್ಬರು ತುಂಬ ಸೂಕ್ಷ್ಮ ಮನಸ್ಸಿನ ವ್ಯಕ್ತಿತ್ವದವರು. ಅವರಿಬ್ಬರ ಮಧ್ಯ ಮನಸ್ತಾಪ ಇದೆ ಅಂತ ನಮಗೆ ಗೊತ್ತಾದರೆ ನಾವೆಲ್ಲಿ ನೊಂದ್ಕೋತೀವೋ ಅನ್ನೋ ಕಾರಣಕ್ಕೆ ನಮ್ಮ ಮುಂದೆ ಏನೂ ಆಗದೆ ಇರೋ ಥರ ನಾಟಕ ಮಾಡ್ತಿದ್ದಾರೆ. ಇಂಥ ಪರಿಸ್ಥಿತಿಲಿ ನಾವು ಅವ್ರಿಗೆ ಬುದ್ಧಿವಾದ ಹೇಳಕ್ಕೆ ಹೋದರೆ ಯಾರೋ ಮೂರನೇವ್ರ ಮೂಲಕ ನಮಗಿದು ಗೊತ್ತಾಗಿದೆ ಅಂತ ಅವ್ರಿಗೂ ಮುಜುಗರ ಆಗಲ್ವಾ? ಇಷ್ಟಕ್ಕೂ ಅವರಿಬ್ಬರಲ್ಲೂ ಆಗಿರೋ ಮನಸ್ತಾಪಕ್ಕೆ ತುಂಬ ಗಂಭೀರವಾದ ಕಾರಣ ಏನೂ ಇರಲಾರ್ದು. ಇದ್ದಿದ್ರೆ ಅವ್ರು ಖಂಡಿತ ನಮ್ಮ ಹತ್ರ ಹೇಳ್ಕೊತಿದ್ರು. ಇಲ್ಲ ಅಂದರೆ ಆದಿನೋ ಹನುಮಂತನೋ ಯಾರಾದರೂ ಒಬ್ರು ಹೇಳಿರೋರು. ಅವರಿಬ್ಬರ ಮಧ್ಯೆ ಇರೋ ಮನಸ್ತಾಪನ ಅವರೇ ಬಗೆಹರಿಸ್ಕೋತಾರೇನೋ ನೋಡೋಣ. ಆಗಾಗ ಸಂದರ್ಭಕ್ಕೆ ತಕ್ಕ ಹಾಗೆ ಪರೋಕ್ಷವಾಗಿ ಅವರಿಗೆ ಕಿವಿ ಮಾತು ಹೇಳ್ತಾ ಇರೋಣ. ಜನನಿ ಪಾರ್ವತಿ ಇಬ್ರು ಸೂಕ್ಷ್ಮ ಸ್ವಭಾವದವರಾಗಿದ್ರೂ ಕೂಡ ಜನನಿ ತುಂಬಾ ಇಮೋಷನಲ್. ಪಾರ್ವತಿಗೆ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಕ್ಕೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಯಾವ ಕಾರಣಕ್ಕೂ ಅವಳು ನಮ್ಮ ಕುಟುಂಬದ ಸಂತೋಷನ ಒಗ್ಗಟ್ಟನ್ನ ಒಡೆಯೋದಕ್ಕೆ ಖಂಡಿತ ನೋಡಲ್ಲ. ಒಡೆಯಕ್ಕೆ ಯಾರನ್ನು ಬಿಡೋದೂ ಇಲ್ಲ. ಎಲ್ಲವನ್ನೂ ತಾಳ್ಮೆಯಿಂದ ನಿಭಾಯಿಸ್ಕೊಂಡು ಹೋಗ್ತಾಳೆ. ಅದಕ್ಕೆ ನನಗೆ ಅವಳ ಮೇಲೆ ಒಂಥರ ಧೈರ್ಯ ಜಾಸ್ತಿ. ನಾವು ಯಾರ ಹತ್ರ ಏನನ್ನು ಕೇಳಕ್ಕೆ ಹೋಗೋದು ಬೇಡ. ನೀವು ಕೇಳಕ್ಕೆ ಹೋಗ್ಬೇಡಿ. ಏನಾಗುತ್ತೋ ನೋಡೋಣ ಅಂತ ನಿಶ್ಚಿಂತೆಯಾಗಿದ್ದು ಬಿಡಿ. ಆದರೆ ಎಲ್ಲರೂ ಏನೇನು ಮಾಡ್ತಿದ್ದಾರೆ ಅನ್ನೋದನ್ನ ನಾವು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಸೂಕ್ಷ್ಮವಾಗಿ ಗಮನಿಸ್ತಾನೇ ಇರೋಣ. ಎಲ್ಲರ ಮಧ್ಯದಲ್ಲಿ ನಾವು ಕೂಲಾಗಿದ್ಕೊಂಡು ಏನೂ ಇಲ್ವೇ ಇಲ್ಲ ಅನ್ನೋ ಥರ ಇದ್ಕೊಂಡು ಪರಿಸ್ಥಿತಿನ ತಿಳಿ ಮಾಡ್ತಾ ಹೋಗೋಣ. ಕಾಲಕ್ರಮೇಣ ಎಲ್ಲ ಸರಿ ಹೋಗ್ಬೋದು. ಸರಿ. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಸಿಕ್ತು ಅನ್ನೋ ಹಾಗೆ ನಮ್ ಜನನಿ ಪಾರ್ವತಿಗೆ ಮಗುನ ನೋಡ್ಕೋಬೇಡ ಅಂತ ಅಂದಿದ್ದು ನನಗ್ ಮಾತ್ರ ಅಮೃತ ಅಮೃತ ಕುಡ್ದಷ್ಟು ಸಂತೋಷ ಆಯ್ತು. ಸದ್ಯ ಇವತ್ತು ನಮ್ ಜನನಿ ಹೇಳ್ದಂಗ್ ಮಾಡದ್ಲು. ಆದ್ರೂ ಮಗುನ ರೆಡಿ ಮಾಡಿಸಿ ಸ್ಕೂಲ್ ಕಳ್ಸೋ ಅಷ್ಟರಲ್ಲಿ ನನ್ಗೂ ಜನನಿಗೂ ಸಾಕಾಗೋಗಿತ್ತು. ಇಷ್ಟೆಲ್ಲ ಪಾರ್ವತಿ ಹೇಗ್ ನಿಭಾಯಿಸ್ತಾ ಇದ್ಲು ಅಂತ. ಮಗು ತಲೆಯಲ್ಲಿ ಇಲ್ಲ ಸಲ್ಲದ್ನೆಲ್ಲ ತುಂಬಿಸಿ ತನ್ನ ವಶ ಮಾಡ್ಕೊಂಡ್ಬಿಟ್ಟಿದ್ಲು. ಅದಕ್ಕೆ ಮಗು ಯಾವಾಗ್ಲೂ ನನಗೆ ಪಾರುನೇ ಬೇಕು ಅಂತೆಲ್ಲ ಹಠ ಮಾಡ್ತಾ ಇದ್ದಿದ್ದು. ಹೇಗೋ ನಮ್ ಜನನಿ ಮಗುನ ತನ್ನ ಸುಪ್ಪರ್ದಿಗೆ ತಗೊಳ್ಳೋದ್ರಲ್ಲಿ ಯಶಸ್ವಿ ಆಗ್ಬಿಟ್ಲು. ಸದ್ಯಕ್ಕೆ ಆ ಪಾರ್ವತಿಯಿಂದ ಮಗುನ ದೂರ ಮಾಡಿ ನಾನು ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೀನಿ. ಇನ್ನೇನೇ ಇದ್ರು ಆ ಡ್ರೈವರ್ ಹನುಮಂತುಯಿಂದ ಮಗುನ ದೂರ ಮಾಡಿಬಿಟ್ರೆ ನಾನು ಈ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದಂಗೆ. ಇಷ್ಟರಲ್ಲೇ ನಾನು ಅದನ್ನು ಮಾಡೇ ಮಾಡ್ತೀನಿ. ಆಮೇಲೆ ಅಪ್ಪ ಮಗಳು ಇಬ್ರು ಮುಖ ನೋಡ್ಕೊಂಡು ಲೊಬ ಲೊಬ ಲೊಬೋ ಅಂತ ಬಾಯ್ ಬಡ್ಕೋಬೇಕು. ಹಾಗೆ ಮಾಡ್ತೀನಿ. ಆನೆ ಬಂತೊಂದಾನೆ ಯಾವೂರಾನೆ ಹೇಗಾದ್ರೂ ಮಾಡಿ ನನ್ನ ಮೊಮ್ಮಗುನ ಈ ಡ್ರೈವರಿಂದ ದೂರ ಇಡಬೇಕು ಅಂದ್ರೆ ಆಗ್ತಾನೇ ಇಲ್ವಲ್ಲ. ಇಷ್ಟು ದಿನ ಆ ಆದಿ ಪಾರ್ವತಿಗೆ ಅಂಟ್ಕೊಂಡಿತ್ತು. ಅದನ್ನ ಹೇಗೂ ಮಾಡಿ ತಪ್ಸಿದಾಯ್ತು. ಆದ್ರೆ ಈಗ ನನ್ನ ಮೊಮ್ಮಗುನ ಈ ಡ್ರೈವರಿಂದ ಹೇಗೆ ದೂರ ಮಾಡಲಿ? ಓ, ಜನನಿ ಬಂದ್ಲು. ಈಗೇನಪ್ಪ ಮಾಡೋದು?
ಯಾಕೆ ಹೋಗಂದ ನನ್ನ ಇಳಿಸಿ ಟಾಟ ಮಮ್ಮಿ ಏನಾಯ್ತು ನೋಡ್ತಿದ್ಯಾ ಏನಾಯ್ತು ಕಂದ ನಿಂಗೆ ಏನು ಮಜಲ್ ನೀನು ಹಾಕಿ ಕೇಳ್ತಾ ಇದೀಯಾ ಅಲ್ಲ ಮಗು ಬಿದ್ದಿದ್ದೇನು ಕಾಣಿಸ್ಲಿಲ್ವಾ ಏನಯ್ಯ ನೀನು ಮಗುನ ಸಾಯಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಹೇಗೆ ಲಕ್ಷ್ಮಣ ಪುಟ್ಟ ನಿನಗೇನು ಆಗಿಲ್ಲ ಅಲ್ವಾ ಕಂದ ಅಯ್ಯೋ ನನ್ನ ಬಂಗಾರ ಏನಾಯ್ತು ಹಾ ನಿಮ್ಮ ಅಪ್ಪ ಮಗುನ ಆಟ ಆಡ್ಸೋ ನೆಪದಲ್ಲಿ ಕೆಳಗೆ ಬೀಳಿಸ್ಬಿಟ್ರು ಪಾಪ ಅದಕ್ಕೆ ಎಷ್ಟು ನೋವಾಗಿದೆಯೋ ಏನು ಸದ್ಯ ಅದನ್ನ ನಮ್ಮ ಜನನಿ ಕಣ್ಣಾರೆ ನೋಡಿದ್ಲು ಇಲ್ಲದೆ ಹೋಗಿದ್ದಿದ್ರೆ ಮಾಡೋ ತಪ್ಪನ ಮಾಡಿ ನಾನು ಏನೂ ಮಾಡಿಲ್ಲ ನಾನು ಮಗುನ ಬೀಳಿಸ್ಲಿಲ್ಲ ಅಂತ ಜಾರ್ಕೊಂಡ್ಬಿಡ್ತಿದ್ರು ಅಲ್ಲಯ್ಯ ನಿನಗೆ ವಯಸ್ಸಾಗಿದೆ ಮಂಡಿ ನೋವು ಅದು ಇದು ಅಂತ ಹೇಳ್ತಿರ್ತೀಯ ಹೀಗಿರುವಾಗ ಕೊಟ್ಟಿರೋ ಡ್ರೈವರ್ ಕೆಲಸನ ಮಾಡ್ಕೊಂಡು ಮನೇಲಿ ಎಲ್ಲೋ ಒಂದ್ ಕಡೆ ಬಿದ್ದಿರೋದ್ ಬಿಟ್ಟು ಮಗುನ ಯಾಕಯ್ಯ ಅಂಬಾರಿ ಮಾಡ್ಸಕ್ ಹೋದೆ ಅಲ್ಲಯ್ಯ ಸತ್ತೋಗಿರೋ ನಿನ್ ಮೊಮ್ಮಗುನ ನೀನು ನಮ್ಮ ಮಗುಲ್ ಕಾಣ್ಬಹುದು ಆದ್ರೆ ಆ ಖುಷಿಯಲ್ಲಿ ನಮ್ಮ ಮಗು ಸಾಯ್ಬಾರ್ದು ಅಲ್ವಾ ಅಯ್ಯೋ ಅಪ್ಪ ಏನೋ ಮಾತಾಡಿದ್ರು ಅಂತ ನೀವ್ ಯಾಕೆ ಮಗು ಬಗ್ಗೆ ಆ ಥರ ಎಲ್ಲ ಮಾತಾಡ್ತಿದ್ದೀರಾ ಹಾ ಅದೇನೋ ಅಂತಾರಲ್ಲ ಇರ್ಲಾರ್ದವ್ರು ಇರುವೆ ಬಿಟ್ಕೊಂಡ್ರು ಅಂತ ಹಂಗಾಯ್ತು ನಿಮ್ಮ ಅಪ್ಪನ ಕತೆ ಅಲ್ಲ ಅವ್ರ ಕೈಲಿ ಆಗದೆ ಇದ್ದಾಗ ಮಗುನ ಯಾಕೆ ಕುರುಕೋಬೇಕಾಗಿತ್ತು ಅಂತ ನೋಡಿ ಮಗು ಕೂರ್ಸ್ಕೊಳ್ಳಿ ಅಂತ ಹೇಳಿದಾಗ ಆಗಲ್ಲ ಅಂತ ಹೇಳಕ್ಕಾಗಿರಲ್ಲ ಅದಕ್ಕೆ ಕೂರ್ಸ್ಕೊಂಡಿರ್ತಾರೆ ಸಾರ್ಥಿ ಏನು ಸುಮ್ಮನೆ ಮಗುನ ಬೀಳ್ಸಲ್ಲ ನಮ್ಮೆಲ್ರಿಗೂ ಮಗು ಮೇಲೆ ಎಷ್ಟು ಕಾಳಜಿ ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ಅವ್ರಿಗೂ ಇದೆ ನೋಡಪ್ಪ ಅವರು ನಿಮ್ಮ ಮಾವ ಅನ್ನೋ ಕಾರಣಕ್ಕೆ ಅವ್ರನ್ನ ವಹಿಸ್ಕೊಂಡ್ ಬರ್ಬೇಡ ನೀನ್ ಹೇಳ್ದಂಗೆ ಅವ್ರಿಗೆ ನಿಜವಾಗ್ಲೂ ಮಗು ಮೇಲೆ ಕಾಳಜಿ ಇದ್ದಿದ್ರೆ ಈ ತರ ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇರ್ಲಿಲ್ಲ ನಾನು ಹಾಗೆಲ್ಲ ಹೇಳ್ತಾ ಇರೋದು ಪ್ಲೀಸ್ ಬಾಬಾ ಇದ್ರ ಬಗ್ಗೆ ಆರ್ಗ್ಯುಮೆಂಟ್ ಮಾಡೋದು ಬೇಡ ಅಪ್ಪ ಇನ್ ಮುಂದೆ ನೀವು ಮಗುಗೆ ಅಂಬಾರಿ ಹಚ್ಚೋದು ಬೇಡ ಬಿಟ್ಬಿಡಿ ಇವತ್ತಿಗೆ ಮುಗ್ದೋಯ್ತು ಸಾವಿತ್ರಮ್ಮ ಪ್ರಸಾದ ತಗೋ ಅದ್ ಸರಿ ಯಾವಾಗ್ಲೂ ಸಿನಿಮಾ ಥಿಯೇಟರ್ ತರ ಗಲಾಟೆ ಇರೋ ನಮ್ಮ ಅರಸನ್ ಕೋಟೆ ಇವತ್ತೇನು ಗ್ರಂಥಾಲಯ ತರ ಸೈಲೆಂಟ್ ಆಗಿದೆ ಮನೆಯಲ್ಲಿ ನಡಿಬಾರ್ದು ನಡೀತು ಅಂಥದ್ದೇನಾಯ್ತು ಸಾವಿತ್ರಮ್ಮ ಇನ್ ಮುಂದೆ ನೀವು ಮಗುಗೆ ಅಂಬಾರಿ ಹಚ್ಚೋದು ಬೇಡ ಬಿಟ್ಬಿಡಿ ಇವತ್ತಿಗೆ ಮುಗ್ದೋಯ್ತು ಪಾಪ ರತ್ನವೇಣಿಯವರು ಅನ್ಯಾಯವಾಗಿ ನಮ್ಮ ಹನುಮಂತ ಮೇಲೆ ಎಲ್ಲ ಆರೋಪ ಹೊರಿಸಿದ್ರು ಮನೆಯಲ್ಲಿ ನೆಮ್ಮದಿ ಶಾಂತಿ ನೆಲೆಸ್ಲಿ ಅಂತ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗಿದ್ರೆ ಮತ್ತೆ ಅವಳು ಮನೆಯಲ್ಲಿ ಅದೇ ಚಾಳಿನ ಮುಂದುವರ್ಸಿದಾಳ ಇವಳನ್ನ ಹೀಗೆ ಬಿಟ್ರೆ ಯಾರಿಗೂ ಉಳಿಗಾಲ ಇಲ್ಲ ಇವತ್ತೇನಾದ್ರೂ ಆಗ್ಲಿ ಆ ರತ್ನವೇಣಿ ಕಥೆನ ಮುಗಿಸ್ತೀನಿ ದಾಮು
ಏನ್ ತಮ್ಮ ಚಾಕು ಹಿಡ್ಕೊಂಡಿದ್ಯಾ? ಹೌದು ರೀ, ಇವತ್ತ ರತ್ನವೇಣಿನ ಮುಗಿಸ್ತಾ ಇದ್ದೀನಿ. ದಾರಿ ಬಿಡಿ. ನಿಂತ್ಕೋದಾಮೋ, ನಿಂಗೆ ತಲೆಗೆಲೆ ಕಟ್ಟಿದ್ಯಾ? ಯಾಕೆ ಹುಚ್ಚುಚ್ಚಾಗಿ ಆಡ್ತಾ ಇದ್ಯಾ? ಅಲ್ಲ, ಆ ಹೆಂಗಸನ್ನ ಕೊಲೆ ಮಾಡ್ಬೇಕು ಅಂತ ಹೊರಟಿದ್ಯಲ್ಲ, ಅಂಥದ್ದೇನಾಯ್ತು? ಆ ರತ್ನವೇಣಿ ಈ ಮನೇಲಿದ್ದಷ್ಟು ಯಾರಿಗೂ ಒಳ್ಳೇದಲ್ಲ ಕಣ್ರಿ. ನಮ್ಮ ಜನನಿನ ಮಗುನ ಮನೆಯವ್ರೆಲ್ಲರಿಂದನೂ ದೂರ ಮಾಡ್ತಿದ್ದಾಳೆ. ಇದು ಹೀಗೆ ಮುಂದುವರೆದ್ರೆ ಇಡೀ ಅರಸನ ಕೋಟೆನ ಒಡೆಯಲ್ಲ ಅಂತ ಏನ್ ಗ್ಯಾರಂಟಿ? ಅದಕ್ಕೆ ಆ ರತ್ನವೇಣಿನ ಸಾಯಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ನಾನು ಎಷ್ಟು ಅಂತ ಸಹಿಸ್ಕೊಂಡಿರ್ಲಿ? ಮೊನ್ನೆ ನಮ್ಮ ಪಾರು, ಇವತ್ತು ಹನುಮಂತು, ನಾಳೆ ಇನ್ನೊಬ್ರು. ಪ್ರತಿದಿನ ಒಬ್ರಲ್ಲ ಒಬ್ರಿಗೆ ಅವಳಿಂದ ತೊಂದರೆ ಆಗ್ತಾನೆ ಇದೆ. ಇದಕ್ಕೆಲ್ಲ ಶಾಶ್ವತ ಪರಿಹಾರ ಅಂದ್ರೆ ಆ ರತ್ನವೇಣಿ ಬದುಕಿರ್ಬಾರ್ದು. ನಿಮ್ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ಮೋಹನ್. ದಮು, ಏನಾಗಿದೆ ನಿನಗೆ? ಅಲ್ವೇ, ನೀನ್ ಕೊಲೆ ಮಾಡಿ ಜೈಲ್ಗೆ ಹೋದ್ರೆ ಈ ಮನೇಲಿ ನಾವೆಲ್ಲರೂ ನೆಮ್ಮದಿಯಾಗಿರಕ್ಕಾಗತ್ತಾ? ಅಲ್ದೆ ಈ ವಿಷಯ ಅಣ್ಣ ಅತ್ತಿಗೆ ಏನಾದ್ರು ಗೊತ್ತಾದ್ರೆ ಅವ್ರ ಮನ್ಸಿಗೆ ಎಷ್ಟು ನೋವಾಗಲ್ಲ ಹೇಳು? ಅಯ್ಯೋ, ಇದೇ ಮಾತನ್ನ ಪಾಪನ ಮಾದಿ ಪಾರು ಹೇಳಿ ನನ್ನ ಬಾಯಿ ನನ್ನ ಮನ್ಸನ್ನ ಕಟ್ ಹಾಕಿದ್ರು ಕಣ್ರಿ. ನೋಡಿದ್ರೆ ಇವತ್ತು ಹನುಮಂತಣ್ಣ ಮಗುನ ಬೀಳ್ಸಿದೆ ಅಂತ ಅವ್ರ ಮೇಲೆ ಸುಮ್ಮನೆ ಸುಳ್ಳು ಆರೋಪ ಹೊರಿಸಿದಾಳೆ. ಅದನ್ನ ಜನನಿ ನಂಬ್ಕೊಂಡು ಇನ್ಮೇಲೆ ನನ್ನ ಮಗುನ ನೋಡ್ಕೋಬೇಡಿ ಅಂತ ಹನುಮಂತಣ್ಣಗೆ ಹೇಳಿದಾಳೆ. ಇದಕ್ಕೆಲ್ಲ ಕಾರಣ ಆಗಿರೋ ರತ್ನವೇಣಿನ ಹೇಗ್ ಸುಮ್ಮನೆ ಬಿಡಕ್ಕಾಗುತ್ತೆ ಹೇಳಿ? ನೋಡು ದಾಮು, ಎಲ್ಲ ಸಮಸ್ಯೆಗೂ ಕೊಲೆನೇ ಪರಿಹಾರ ಅಂತ ಆಗಿದ್ದಿದ್ರೆ ಇವತ್ತು ಈ ಪ್ರಪಂಚದಲ್ಲಿ ಯಾರು ಜೀವಂತವಾಗಿರ್ತಿರ್ಲಿಲ್ಲ, ಸತ್ತು ಸುಣ್ಣ ಆಗಿರ್ತಿದ್ರು. ಸಮಸ್ಯೆ ಯಾರಿಗಿರಲ್ಲ ಹೇಳು? ಈಗ ನೀನು ಆದಿ ಪಾರು ಹನುಮಂತಣ್ಣಗೆ ಹೀಗಾಯ್ತಲ್ಲ ಅಂತ ಯೋಚನೆ ಮಾಡ್ತಿದ್ಯಲ್ಲ. ಇದೇ 3 ವರ್ಷದ ಹಿಂದೆ ನೀನು ಆ ರತ್ನವೇಣಿ ತರನೇ ಇದ್ದೆ ಅಲ್ವಾ? ಅಂದ್ರೆ ನನ್ ಸರಿ ಇಲ್ಲ ಅಂತನ ಮೋಹನ್? ಹಾಗಲ್ಲ ದಾಮು, ಮೊದಲೆಲ್ಲ ಪಾರ್ವತಿ ಬಗ್ಗೆ ನಿನಗೆ ಕೆಟ್ಟ ಅಭಿಪ್ರಾಯ ಇತ್ತು, ಹೌದಲ್ವಾ? ಹಾಗಾಗಿ ಅವಳ ಕಂಡ್ರೆ ಉರಿದು ಬೀಳ್ತಾ ಇದ್ದೆ. ಈಗ ರತ್ನವೇಣಿಯವ್ರಿಗೂ ಆಗಿರೋದು ಅದೇ. ಅವ್ರಿಗೆ ಪಾರು ಹನುಮಂತಣ್ಣನ ಕಂಡ್ರೆ ಆಗ್ತಾ ಇಲ್ಲ. ಹಾಗಾಗಿ ಅವ್ರ ಮೇಲೆ ಇಲ್ಲಸಲ್ಲದ ಆರೋಪನ ಹೊರಿಸ್ತಾ ಇದ್ದಾರೆ. ಹಾಗಂತ ಅವನ್ನ ಕೊಲೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಹೇಳು? ನೀನು ಮುಂಚೆ ಇದೇ ತರ ನಡ್ಕೋತಿದ್ದಾಗ ನಿನ್ನನ್ನು ಯಾರಾದ್ರೂ ಕೊಲೆ ಮಾಡೋದಕ್ಕೆ ಮುಂದೆ ಬಂದಿದ್ರೆ ನೀನು ಅದನ್ನು ಒಪ್ಕೋತಾ ಇದ್ಯಾ? ನೋಡುದಾಮು, ಆಗಿರೋ ಸಮಸ್ಯೆನೇ ಬೇರೆ ಯಾರಿಗೂ ತೊಂದರೆ ಆಗದಿರೋ ಹಾಗೆ ಅದನ್ನು ಹೇಗೆ ಬಗೆಹರಿಸ್ಬೋದು ಅಂತ ಕೂತ್ಕೊಂಡು ಆರಾಮಾಗಿ ಯೋಚನೆ ಮಾಡು. ಹಾಗೆ ಅದಕ್ಕೆ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ. ಅದನ್ನು ಬಿಟ್ಟು ಚಾಕು ಹಿಡ್ಕೊಂಡು ಅವ್ರನ್ನ ಸಾಯಿಸ್ತೀನಿ, ಕೊಲೆ ಮಾಡ್ತೀನಿ ಅಂತೆಲ್ಲ ಓಡಾಡಬೇಡ. ಅರ್ಥ ಆಯ್ತಾ? ಸರಿ ಮೈ ಡಿಯರ್ ಮೋಹನ್. ಏನ್ ದಮು? ಸಾರಿ. ಇಟ್ಸ್ ಓಕೆ. ಸಾರಿ ಅಂಬಾರಿ ತಾತ. ಕೆಟ್ಟಾಯ್ತಮ್ಮ, ನೋವಾಗ್ತಿದೀಯಾ? ಇಲ್ಲ, ಈಗೇನ್ ನೋವಿಲ್ಲ. ಸದ್ಯ ನಿನ್ಗೆಲ್ಲಿ ಗಾಯ ಆಯ್ತು ಅಂತ ನನಗೆ ತುಂಬಾ ಗಾಬರಿ ಆಗೋಗಿತ್ತು ಕದ. ಹಾಗೇನಿಲ್ಲ ತಾತ, ಆದ್ರೆ ಬಿದ್ರಿ ನಾನೇ ಬಯಸ್ಕೊಂಡಿದ್ನಾಟ ನೀವು. ಹೌದು ಕದ, ವಯಸ್ಸಾದ ಮೇಲೆ ಎಲ್ರ ಕಥೆನೂ ಇಷ್ಟೇ. ದುಡ್ಡಿದ್ದಾಗ, ದುಡಿತಾ ಇದ್ದಾಗ, ದೇಹದಲ್ಲಿ ಶಕ್ತಿ ಇದ್ದಾಗ ಎಲ್ಲ ಬೆಲೆ ಕೊಡ್ತಾರೆ. ವಯಸ್ಸಾದ ಮೇಲೆ ಖಾಲಿ ಮೂಟೆಗೆ ಗಟ್ಟು ಕಟ್ಟಿ ಮನುಷ್ಯರು ಬಾಯಿ ಮುಚ್ಚಿಸಿ ಮೂಲೆಗೆ ಬಿಸಾಕ್ತಾರೆ.
ಓಡೋ ಕುಡ್ದಾಗ ಮಾತ್ರ ಬೆಲೆ ಬಂಗಾರ ಇಲ್ಲಿ. ತಾತ, ಹಾಗಾದ್ರೆ ನೀನು ಇನ್ಮುಂದೆ ಅಂಬರಿ ಮಾಸಲ್ವಾ? ಇಲ್ಲ ಕಂದ, ಯಾಕೆ? ಮಂಡಿ ನೋವು, ವಯಸ್ಸಾಯ್ತು, ಮಕ್ಕಳನ್ನೆಲ್ಲ ಬೆಳೆಸ್ಬಿಡ್ತೀನಿ. ಅಂಬಾರಿ ಬೇಡ, ನೀನು ಬೇರೆ ಏನಾದರೂ ಆಟ ಆಡ್ಕೊ ಹೋಗು. ಲಕ್ಷ್ಮೀ ಪುಟ್ಟ, ಯಾಕಂದ ಇಲ್ಲಿ ಹೋಗು ಅನ್ನೋರ ಹತ್ರ ಇರಬಾರ್ದು. ಬಾ ಬಂಗಾರ, ನಾವು ಹೋಗೋಣ ಬಾ.